ಕಳೆದ 2-3 ತಿಂಗಳಿಂದಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಸ್ಟ್ ಬೆಲೆ ಏರಿಕೆಯ ಸುದ್ದಿಗಳನ್ನ ಕೇಳ್ತಾ ಇದ್ವಿ. ಇವತ್ತು ಜೂನ್ 1. ಇವತ್ತಿನಿಂದ ಕೂಡ ದುಬಾರಿ ದುನಿಯಾ ಕಾರಣ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗಿದೆ ಅನ್ನೋದನ್ನ ತಿಳಿಸ್ತಾ ಇದೆ. ಅಯ್ಯೋ, ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆದ್ರೆ ಹೋಟೆಲ್ ಮಾಲೀಕರು ನೋಡ್ಕೊಳ್ತಾರೆ ಬಿಡಿ ಅನ್ನಂಗಿಲ್ಲ. ಯಾಕಂದ್ರೆ ಆ ಹೊರೆಯನ್ನ ತಂದು ಅಗೇನ್ ಗ್ರಾಹಕರ ಮೇಲೆ ಹಾಕ್ತಾರೆ ಹೋಟೆಲ್ ಮಾಲೀಕರು. ಪೆಟ್ರೋಲ್ ಡೀಸೆಲ್ ಬಳಿಕ ವಾಣಿಜ್ಯ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗಿದೆ. 19 ಕೆಜಿ ಸಿಲಿಂಡರ್ ಬೆಲೆಯಲ್ಲಿ 46 ರೂಪಾಯಿ ಏರಿಕೆ ಆಗಿದೆಯಂತೆ. ಇವತ್ತು ಸದ್ಯ ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ತಗೊಳ್ತಾರೆ ಅಂದ್ರೆ 3198 ರೂಪಾಯಿ ಇದೆ. ಸಿಕ್ಕರೆ ಓಕೆ, ಸಿಗದಿದ್ರೆ ಅದು ಕೂಡ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸಖತ್ ರೇಟ್ ಅಲ್ಲೇ ಮಾರಾಟಗಳಾಗ್ತಾ ಇದೆ. ಇದೀಗ ಮತ್ತೆ 46 ರೂಪಾಯಿ ಏರಿಕೆ ಆಗಿದೆ. ಈ ಹಿಂದೆ ಕೂಡ ಏರಿಕೆ ಆಗಿತ್ತು ಕಮರ್ಷಿಯಲ್ ಸಿಲಿಂಡರ್ ಬೆಲೆ. ಮತ್ತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಕಷ್ಟ ಅಂತ 6 ತಿಂಗಳಿನಿಂದ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ ಆಗ್ತಾನೆ ಇದೆ. ಇವತ್ತು ಜೂನ್ 1 ಮತ್ತಷ್ಟು ದುಬಾರಿ ಆಗ್ತಾ ಇದೆ ದುನಿಯಾ ಅಂತ. ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಅಲ್ಲ, ಈ ಹಿಂದೆ ಪೆಟ್ರೋಲ್ ಡೀಸೆಲ್ ದರ ಕೂಡ ಹೆಚ್ಚಳ ಆಗಿತ್ತು. ಯಾಕೆ ಕಮರ್ಷಿಯಲ್ ಸಿಲಿಂಡರ್ ದರ ಏರಿಕೆ ಆದ್ರೆ ಆತಂಕ ಗ್ರಾಹಕರಿಗೆ ಅಂತ ಅಂದ್ರೆ, ಹೋಟೆಲ್ ಮಾಲೀಕರು ಅದರ ಹೊರೆಯನ್ನ ಗ್ರಾಹಕರ ಮೇಲೆ ಹಾಕ್ತಾರೆ. ಯಾಕಂದ್ರೆ ಖರ್ಚು ವೆಚ್ಚ ಎಲ್ಲ ನಿಭಾಯಿಸಬೇಕು ಅಂತ ಅಂದ್ರೆ ನೀವು ಕುಡಿಯೋ ಕಾಫಿ, ಟೀ, ತಿಂಡಿ ಎಲ್ಲದರ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೆಂಗೆಲ್ಲ ಜಾಸ್ತಿ ಆಯಿತು ಕಳೆದ 6 ತಿಂಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ರೇಟ್ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಜನವರಿಯಲ್ಲಿ ಎಷ್ಟಾಯಿತು, ಫೆಬ್ರವರಿಯಲ್ಲಿ ಎಷ್ಟಾಯಿತು, ಮಾರ್ಚಲ್ಲಿ ಎಷ್ಟಾಯಿತು, ಏಪ್ರಿಲಲ್ಲಿ ಎಷ್ಟಾಯಿತು ಅಂತ. ಇದಕ್ಕೆಲ್ಲ ಕಾರಣ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಅಂತ ಹೇಳಲಾಗ್ತಾ ಇದೆ. ಕಾರಣ ಅಷ್ಟು ಈಸಿ ಆಗಿಲ್ಲ ಸದ್ಯಕ್ಕೆ ಸಿಲಿಂಡರ್ ಸಿಗೋದು, ಪೆಟ್ರೋಲ್ ಡೀಸೆಲ್ ಸಿಗೋದು, ಇದೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ. ಕಾರಣ ಹರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಾಟ ನಿಂತು ಹೋಗಿರೋದ್ರಿಂದ. ಸೊ ಆಗೊಂದು ಈಗೊಂದು ಹಡಗುಗಳು ಮಾತ್ರ ಅಲ್ಲಿಂದ ಮೂವ್ ಆಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾನೆ ಇದ್ವಿ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರೋದು ಎಲ್ಲವನ್ನ ಕೂಡ ಲಿಮಿಟೆಡ್ ಯೂಸ್ ಮಾಡಿ ಆದಷ್ಟು ಅಂತ.